ಮನುಷ್ಯಾಗ ಎಲ್ಲ ಥರದ ಅಭಿರುಚಿ ಉಳ್ಳಂತಹ ಒಂದು ಚಾನಲ್ ನೋಡಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಬರೋವಂಥದ್ದು ಮೊದಲನೇ ಹೆಸರೇ ನ್ಯೂಸ್ ಫಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಮನೆ ಮನೆ ಮೀನಾಕ್ಷಿ ಆಗಿರ್ಬೋದು, ಹೆಣ್ಮಕ್ಳಿಗೆ ಯಾವ ಥರದ ಅಭಿರುಚಿ ಇದೆಯೋ ಅದಕ್ಕೆಲ್ಲ ಸ್ಪಂದನೆ ಕೊಡುವಂಥ ಒಂದು ಚಾನಲ್ ಏನಾದರೂ ಇದ್ದರೆ ಅದು ನ್ಯೂಸ್ ಫಸ್ಟ್ ಅಂತ ಹೇಳ್ಬೋದು. ಅದೇ ರೀತಿ ಎಲ್ಲ ನ್ಯೂಸು ಸತ್ಯತೆಯಿಂದ ಕೂಡಿರೋಂತಹ ನಿಖರವಾದಂತಹ ಒಂದು ನ್ಯೂಸ್ನ ನಾವು ಬೇಕು ಅಂತ ನೋಡುವಂಥ ಒಂದು ಚಾನಲ್ಲು ಅಂದರೆ ಅದು ನಮ್ಮ ನ್ಯೂಸ್ ಫಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ಚಾನಲ್ ಸುಮಾರು 4 ವರ್ಷದಿಂದ ಇದು ಶುರು ಆಗೈತಿ. ನಾ ಇದನ್ನ ಸತತವಾಗಿ ನೋಡ್ಕೊಂತ ಬಂದಿದ್ದೀನಿ. ನ್ಯೂಸ್ ಫಸ್ಟು ಇದು ಒಂದು ಫುಲ್ ಆಫ್ ಸೆಟ್ ಆಫ್ ಸುದ್ದಿಯ ಒಂದು ಚಾನಲ್ ಅಂತ ನಾನು ಹೇಳ್ಬೋದು. ಇದರಲ್ಲಿ ಒಂದು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಆಮೇಲೆ ಅನೇಕ ವಿಷಯಗಳು, ಆಮೇಲೆ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಅವರು ಹೊರಗೆ ಹಾಕುವಂತಹ ರೀತಿ, ನಿರೂಪಣೆ ಇರ್ಬೋದು, ಎಲ್ಲ ರೀತಿಯಿಂದನೂ ನ್ಯೂಸ್ ಫಸ್ಟು ಒಂದು ನಂಬರ್ 1 ಸ್ಥಾನದಲ್ಲಿದೆ ಅಂತ ನಾ ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ನ್ಯೂಸ್ ಫಸ್ಟ್ ಚಾನೆಲ್ನ ನಿರೂಪಣೆ ಏನು ಮಾಡ್ತಾರ ನಿರೂಪಕರು ಅಷ್ಟೇ ಸ್ವಚ್ಛವಾಗಿ ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುವ ಹಾಗೆ ಈ ಒಂದು ಸುದ್ದಿ ವಾಹಿನಿಯನ್ನು ಪ್ರಸಾರ ಮಾಡುವುದರಲ್ಲಿ ನಂಬರ್ 1 ವಾಹಿನಿ ಅಂತ ಹೇಳಿ ನಾ ಈ ಮೂಲಕ ನನ್ನ ಅಭಿಪ್ರಾಯನ ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ನಾನು ನ್ಯೂಸ್ ಫಸ್ಟ್ ಚಾನಲೇ ನಾನು ಆನ್ ಮಾಡೋದು. ಯಾಕಂತಂದರೆ ಇವತ್ತು ನ್ಯೂಸ್ ಫಸ್ಟ್ ಬಗ್ಗೆ ಹೇಳಬೇಕಂತಂದರೆ ವಿಭಿನ್ನವಾದ ಹಾಗೂ ರಾಜಕೀಯಕ್ಕೆ ಒಂದು ಒತ್ತು ಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿರ್ಬೋದು, ಅಂತಾರಾಜ್ಯ ಇರ್ಬೋದು, ಹಾಗೂ ಅಂತಾರಾಷ್ಟ್ರದ ಏನು ನ್ಯೂಸ್ಗಳನ್ನು ಕಲೆಕ್ಟ್ ಮಾಡಿ ಇವತ್ತು ಏನು ಒಂದು ಸರಳತೆಯಿಂದ ತೋರಿಸ್ತಾ ಇದ್ದಾರೆ ನ್ಯೂಸ್ ಫಸ್ಟ್ದವರು. ಅದಕ್ಕಾಗಿ ನನಗೆ ನ್ಯೂಸ್ ಫಸ್ಟ್ ಚಾನಲ್ ತುಂಬ ಇಷ್ಟ ಆಗುತ್ತೆ. ಹಾಗೂ ವಿಶೇಷವಾಗಿ ಮಹಿಳೆಯರ ಕಾರ್ಯಕ್ರಮ, ಮನೆ ಮನೆ ಮೀನಾಕ್ಷಿ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೂ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರು ಒಂದು ವರ್ಷದ ಹಿಂದೆ. AIA ಮಾಯಾ ಅಂತಂತ ಹೇಳಿ ಒಂದು ರೋಬೋಟಿಕ್ ಫೀಮೇಲ್ ಆಂಕರಿಂಗ್, ಅದು ತುಂಬ ಇಷ್ಟ ಆಯಿತು ನನಗೆ. ಹಾಗೂ ಶರವೇಗ ಕಾರ್ಯಕ್ರಮ ಕೂಡ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ನೈಜವಾಗಿರುವಂಥ ಸುದ್ದಿಗಳನ್ನು ತಗೊಂಡು ಬಂದು ಜನಸಾಮಾನ್ಯರಿಗೆ ಆಗುವಂಥ ನೋವುಗಳನ್ನು ಅದಕ್ಕೆ ಸ್ಪಂದಿಸಿ ಅದನ್ನು ನಿವಾರಣೆ ಮಾಡಿ ಜನರ ಸಹಾಯಕ್ಕಾಗಿ ನಿಲ್ಲುವಂತಹ ಭಾಳ ಪ್ರಾಮಾಣಿಕವಾಗಿರುವಂಥ ಒಂದು ಚಾನಲ್ ಏನಾದರೂ ಇದ್ದಿದ್ದರೆ ಅದು ನ್ಯೂಸ್ ಫಸ್ಟ್ ಚಾನಲು. ಮುಂದಿನ 5ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡುವ ಸಂದರ್ಭದಲ್ಲಿ ಖಂಡಿತ ನಂಬರ್ 1 ಚಾನಲ್ನ ಆಗೇ ಆಗ್ತದೆ ಅನ್ನುವಂಥ ನಂಬಿಕೆ ಇವು ನ್ಯೂಸ್ಗಳ ಆಧಾರವಾಗಿಯೇ ನಾನು ಹೇಳ್ಬೋದು. ನಾವು ನೋಡಿದ್ದೀವಿ, ಎಷ್ಟೋ ನ್ಯೂಸ್ ಚಾನಲ್ಗಳನ್ನು ನಾವು ಈ ನ್ಯೂಸ್ ಫಸ್ಟ್ ಚಾನಲನ್ನು ನೋಡುವಾಗ ನೋಡಿದ್ದೀವಿ ಭಾಳಷ್ಟು ವಿಷಯಗಳನ್ನು. ಯಾವ ಊರಿನಲ್ಲಿ ಇಲ್ಲಿಯವರೆಗೆ ಬಸ್ ಸೌಕರ್ಯಗಳು ಇರಲಿಲ್ಲ, ಇವರು ನ್ಯೂಸ್ ಮಾಡಿದ ಆದಮೇಲೆ ಆ ಊರುಗಳಿಗೆ ಬಸ್ಸನ್ನು ಬಂದು ಆ ಜನರು ಸಂಭ್ರಮಿಸುವುದನ್ನು ಈ ಚಾನಲ್ ನಾವು ನೋಡಿದ್ದೀವಿ. ಕಳಪೆ ಕಾಮಗಾರಿಗಳು, ಕಳಪೆ ಬಿಲ್ಡಿಂಗ್ಗಳು, ಕಳಪೆ ರಸ್ತೆಗಳು, ಕಳಪೆ ಬ್ರಿಡ್ಜ್ಗಳು, ಅದನ್ನು ವರದಿ ಮಾಡಿ ಆ ವರದಿಯಲ್ಲಿ ತಪ್ಪಿತಸ್ಥರನ್ನು ಶಿಕ್ಷಿಸಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ಆ ಬಿದ್ದಿರುವಂಥ ಬ್ರಿಡ್ಜ್ಗಳನ್ನು, ಕೆಟ್ಟು ಹೋಗಿರುವಂಥ ದಾರಿಗಳನ್ನು, ಕುಸಿದು ಬಿದ್ದಿರುವಂಥ ಗೋಡೆಗಳನ್ನು ಅಥವಾ ಕಟ್ಟಡಗಳನ್ನು ಅಥವಾ ಸರ್ಕಾರಿ ಕಚೇರಿಗಳನ್ನು ಮರುಸ್ಥಾಪನೆ ಮಾಡಿಸಿರುವಂಥ ಕೀರ್ತಿ ಈ ನ್ಯೂಸ್ ಫಸ್ಟ್ ಚಾನಲ್ಗೆ ಹೋಗ್ತದೆ.